ಶಿವ ಎದ್ ನಡೆಯೋ ಸ್ನಾನಕ್ಕೆ. ಅಯ್ಯೋ ಸೋಂಬೇರಿ ನನ್ನ ಮಗನೇ, ಹಾ ಬೆಳಗ್ಗೆಯಿಂದ ಬಡ್ಕತ್ತಿದ್ದೀನಲ್ಲ ಸ್ನಾನ ಮಾಡು ಅಂತ. ಏನಾದ್ರು ಜೋರಾಗಿ ಹೇಳ್ಬಿಟ್ರೆ ತಲೆನೋವು ಬೇರೆ ಬರ್ತದಂತ ಇವನ್ಗೆ. ನೋಡೇ ಬಾನೆ ಹೆಂಗ್ ಮಾತಾಡ್ತಾನಂತ ಈ ವಯಸ್ಕಾಲೆ. ಸ್ನಾನ ಮಾಡಕ್ಕೆ ಇವ್ನಿಗೆ ಅದು ಏನು ನನಗೆ ಬರೋ ಕೋಪಕ್ಕೆ ಹಂಗೆ. ಹಾಂ ಆ ಮೈಯೆಲ್ಲ ಕಡ್ತಾ ಬಂದು ಗೊಬ್ಬು ವಾಸನೆ ಹೊಡಿತೈತಿ. 2 ದಿನದಿಂದ ಸ್ನಾನ ಮಾಡಿಲ್ಲ. ಹೋಗಿ ಮಣ್ಣಾಗ ಆಟ ಆಡ್ಕೊಂಡು ಬರ್ತಾ ಸ್ನಾನ ಮಾಡು ಅಂದ್ರೆ ಹಿಂಗೆ ಆಡ್ತಾನೆ. ಯಾಕ ಶಿವ ಹೋಗಿ ಸ್ನಾನ ಮಾಡ್ಕೊ ಹೋಗು. ಸ್ನಾನ ಮಾಡಿಲ್ಲ ಅಂದ್ರೆ ಕಬ್ಬು ವಾಸನೆಗೆ ಬರ್ತತೆ ಮೈಯೇ. ಹೋಗು ಅಮ್ಮನ ಮತ್ತೆ ಕೇಳೋಗು. ಯಾಕೆ ಹಿಂಗೆ ಹಠ ಮಾಡ್ತೀನಿ ನೀನು? ಅಮ್ಮ ಜೋರಾಗಿ ತಿಕ್ತತೆ, ಮೈಯೆಲ್ಲ ಸ್ನಾನ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಅಮ್ಮ ಕೈಲಿ ತಿಕ್ಸ್ಕೊಳಕ್ಕೆ ಆಗಲ್ಲ ನನ್ನ ಕೈಲಿ. ತೆಗೆದು ಬಿಡ್ತೀನಿ ನೋಡಿ ಇವಾಗ. ಏನ ತಿಕ್ತೀನಿ ಆ ನಾರಂತೂ ಮುಟ್ಟಿಸ್ಕೊಳ್ಳೋದೇ ಇಲ್ಲ ಮೈ ಮೇಲೆ. ನೀನು ಕೊಯ್ಯಾಗೆ ಉಜ್ತೀನಿ, ಅದಕ್ಕೂ ಓಡಾಡ್ತಿರ್ತಾನ ಹಂಗೆ. ನಡಿ ಸ್ನಾನಕ್ಕೆ ಎದ್ ನಡಿ. ಗಿರ್ಜಿ ಸ್ವಲ್ಪ ಮೆಲ್ಲಕ್ಕೆ ಉಜ್ಜೆ. ನೀನು ಜೋರ ತಿಕ್ಕಿದ್ರೆ ಅವ್ನು ಹಂಗೆ ಮಾಡೋದು. ಇಲ್ವೇ ಬಾನು, ಅವನ್ ಮತ್ತೇನು ಕೇಳ್ತೀಯ? ನಾರೇ ಮುಡ್ಸಲ್ಲ ಅವನ ಮೈಗೆ, ಇನ್ನೆಲ್ಲಿಂದ ಉರಿಬೇಕು ಅವನಿಗೆ. ಯಾವ ನೋಡ್ರು ಫೋನು 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 ಫೋನು. ಇವನ ಅಜ್ಜಿ ಪಿಂಡ. ಆ ಫೋನ್ನಾಗ ಅದು ಏನು ಮಾಡಿಕೊಂಡವನು ಅದೇನೋ ನನಗೆ ಮುಟ್ಟಕ್ಕೆ ಬಿಡಲ್ಲ ಇವನು. ಯಾವ ನೋಡ್ರು ಫೋನು 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 ಅಂತಾನೆ. ಸರಿ ಮುಟ್ಟೋಣ ನಿನಗೈತೆ. ಹಾಂ ಓದ್ಕೊಳ್ಳೋ ಬರ್ಕೊಳ್ಳೋ ಅಂತ ಅಂದ್ರೆ ಯಾವಾಗಲೂ ಫೋನ್ ಮುಟ್ಟಕ್ಕೆ ಬರ್ತಾನೆ. ನೋಡೋದಲ್ಲಿ ಜಯಂತಿ ಮಕ್ಕಳನ್ನ ಹೆಂಗೆ ಓದ್ಕೋತಾರೆ ಅಂತ. ಅಲ್ಲ ಕಣೆ ಮನ ಕೃಷ್ಣ ಎಷ್ಟು ತಲೆಹರಟೆ ಆಗಿದ್ದ. ಅವನು ಹಿಂಗೆ ಮಾಡ್ತಿದ್ದ. ಇವಾಗ ನೋಡಿ ಎಂತ ಒಳ್ಳೆ ಬುದ್ಧಿ ಕಲ್ತವನೆ ಅಂತ. ಈ ನನ್ನ ಮಗನ ದೊಡ್ಡರಾಗ ಇವನ್ ಯಾವಾಗ ಅದು ಒಳ್ಳೆ ಬುದ್ಧಿ ಬರ್ತದೋ ಏನು ಕತೆನೋ. ಏನ್ ಮಾತಾಡ್ತಾರ ನೋಡೆ. ಒಳ್ಳೆ ಬಿಡೆ ಗಿರ್ಜಿ. ಶಿವು ನಿಂಗೆ ನಾನೇ ಸ್ನಾನ ಮಾಡಿಸ್ಲಾ? ನೀವು ಹಿಂಗೆಲ್ಲ ಹೇಳಿದ ಮಾತು ಕೇಳಿದ್ರೆ ಆಗಲ್ಲ. ದರ ಎಳ್ಕೊಂಡೋಗಿ ಬಗಿರೋ ಕಡೆ ತಳ್ತೀನಿರೋ, ಮುಳುಗಿಸ್ತೀನಿ ಚೆನ್ನಾಗಿ. ಅವಾಗ ಬುದ್ಧಿ ಬರ್ತದ ನಿನಗೆ. ಅದ್ಯಾಕೆ ಗಿರ್ಜಿ ಹಂಗ್ ಬೈತಿದಿ ಪಾಪ ಹುಡುಗಂಗೆ? ಅರೆ 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 ಜಯಕ್ಕ, ನೀನು ನಮ್ಮನೆ ಕಡೆ. ಜಯಕ್ಕ ಏನ್ ಅಪ್ರೂಪಕ್ಕೆ ಕಡೆ ನೀ ಬತ್ತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಊರಿಗೆ ಬಂದ್ಬಿಟ್ಟಿದ್ದೆ. ಅಲ್ಲ ಕಣ್ ಜಯಕ್ಕ, ವಿಷಯನ ತಿಳಿಸಿಲ್ಲ ನಮ್ಗೆ. ಬಾ 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 ಒಳಗಡಿಗೆ ಬಾ. ನಾವೇ ಮನೆ ತಕ್ಕ ಬರೋಣ ಅಂತ ಅನ್ಕೊಂಡಿದ್ದ ಅಲ್ವೇನೆ ಬಾನು? ಬರೋಣ ಅನ್ಕೊಂಡಿದ್ದ, ಇವತ್ತ ನಾಳೆನ ಹೋಗೋಣ ಅಂತ. ರಾತ್ರಿಯಿಂದ ಒಂಚೂರು ಮಳೆ ಜಿನುಕ್ತಿತ್ತು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಸುಮ್ಮನಾದ. ನೋಡಿದ್ರೆ ಇವತ್ತು ಪ್ರತ್ಯಕ್ಷ. ಅದು ಬರ್ಬೇಕಾಗಿ ಸಂದರ್ಭ ಬಂತು, ವಿಷಯ ಇದೆ, ಅದಕ್ಕೆ ಬಂದೆ. ಅದೇನ ಇರ್ಲಿ, ಮಕ್ಳನ್ನೆಲ್ಲ ಕರ್ಕ ಬಂದ್ಬಿಟ್ಟಿದ್ಯಲ್ಲ, ತುಂಬಾ ಸಂತೋಷ ಆಯ್ತು ನಮ್ಗೆ. ಏನ್ ವಿಷಯ ಎಂದಕ್ಕ? ಏನ್ ಸಮಾಚಾರ? ಅದೇನಿಲ್ಲ ಕಣೆ, ಮನೆ ಕಟ್ಟಿಸ್ತಾ ಇದೀವಲ್ಲ, ನಾಳೆನೇ ಗೃಹಪ್ರವೇಶ. ಅದಕ್ಕೆ ನಿಮ್ಮೆಲ್ಲರಿಗೂ ಹೇಳೋಗೋಣ ಅಂತ ಬಂದೆ. ಹಾಗೆ ನೀವೆಲ್ಲರೂ ಖುಷಿ ಪಡೋಂತ ಇನ್ನೊಂದು ವಿಷಯ. ಖುಷಿ ಪಡೋದಾ? ಏನ್ ಜೈಕದು? ನಾನು ಮತ್ತೆ ನಮ್ಮ ಯಜಮಾನ್ರು ಇಬ್ರು ಒಂದಾದ್ವಿ ಕಣೆ. ಏನು ರಾವಣನ ನೀವು ಒಂದಾದ್ರ? ನಿಜನ ಜೈಕ? ಹೂನೆ ಹೌದು. ನೆನ್ನೆ ಮನೆಗೆ ಬಂದಿದ್ರು. ನಾನು ತುಂಬಾ ಯೋಚನೆ ಮಾಡಿ ದ್ವೇಷ ಎಲ್ಲ ಬಿಟ್ಬಿಡೋಣ ಅನ್ಕೊಂಡೆ. ಈಗ ನಾಳೆ ಗೃಹ ಪ್ರವೇಶ ಆದಮೇಲೆ ಎಲ್ಲರೂ ಒಟ್ಟಿಗೆ ಅದೇ ಮನೇಲಿ ಇರೋಣ ಅಂತ ಅನ್ಕೊಂಡಿದ್ದೀವಿ. ಗೃಹ ಪ್ರವೇಶಕ್ಕೆ ಊಟದ್ದೆಲ್ಲ ಅವರೇ ನೋಡ್ಕೋತಾರಂತೆ. ಹಾಗೆ ಅವ್ರಿಗೂ ಹೇಳಿ ಅತ್ತೆಗೂ ಹೇಳೋಣ ಅಂತ ಬಂದೆ. ಜೇಕ ತುಂಬ ಖುಷಿ ವಿಚಾರ ಇದು. ಒಳ್ಳೇದಾಗಲಿ ನಿನ್ನ ಸಂಸಾರಕ್ಕೆ. ನನಗಂತೂ ನಂಬಕ್ಕೆ ಆಗ್ತಿಲ್ಲ. ಹೋಗ್ಲಿ ಬಿಡು, ಇಲ್ಲಿಂದ ಇನ್ನೇನೊಂದು 2 ಕಿಲೋಮೀಟರು ಅಷ್ಟೇ ತಾನೇ. ನಾವು ಬೇಕಾದ್ರೆ ನಡ್ಕೊಂಡೇ ಬಂದ್ಬಿಡ್ಬೋದು. ಹೌದು ಜೇಕ, ನಡ್ಕೊಂಡೆ ಬರ್ಬೋದು. ಅವಾಗವಾಗ ನಾನು ಗಿರ್ಜಿ ಅಲ್ಲಿಗೆ ಬರ್ತಾ ಇರ್ತೀವಿ. ನಿಮ್ದಕ್ಕೆ ಮನೇನ ನಾನು ನೋಡಿಲ್ಲ, ಗಿರ್ಜಿನೂ ನೋಡಿಲ್ಲ. ಊರವರೆಲ್ಲ ಆ ಕಡೆ ಹೋಗಿರೋರು ಹೇಳ್ತಿರ್ತಾರೆ, ಜೇಕದ್ದು ಮನೆ ತುಂಬಾ ದೊಡ್ಡದಾಗಿದೆ ಅಂತ. ನಮ್ದಕ್ಕೆ ಊರಲ್ಲಿ ಯಾರು ಕಟ್ಟಿಲ್ಲ ಅಂತ ಮನೇನ ಅಂತ ಹೇಳ್ತಿರ್ತಾರೆ. ಹೋಗ್ಲಿ ಬಿಡಿ ಜೇಕ, ಒಳ್ಳೇದಾಯ್ತು ಬಿಡು. ನಾವಂತೂ ಖಂಡಿತವಾಗ್ಲೂ ಬರ್ತೀವಿ ನಾಳೆ. ಎಷ್ಟೊತ್ತಿಗೆ ಪೂಜೆ? ಬೆಳಿಗ್ಗೆ ಒಂದು 8 ಗಂಟೆಗೆ ಇಟ್ಕೊಂಡಿದ್ವಿ ಪೂಜೆಗೆ. ಆಮೇಲೆ ಪೂಜೆ ಮುಗಿಸ್ಕೊಂಡು ಅಡುಗೆ ವ್ಯವಸ್ಥೆ ಎಲ್ಲ ಆಗಿರುತ್ತೆ. ಊಟ ಮಾಡಿಕೊಂಡು ಹೋಗ್ಬೋದು. ಊರವ್ರಿಗೆಲ್ಲ ಹೇಳ್ಬಿಡ್ತೀನಿ. ನೀವಿಬ್ಬರು ಇಲ್ಲೇ ಸಿಕ್ಕಿದ್ದು ಒಳ್ಳೇದಾಯ್ತು ನೋಡು.
ನಿಮ್ಮ ಗಂಡಂದ್ರಿಗೂ ಹೇಳ್ಬಿಡ್ರಿ. ಚೆಕ್ಕ ಯೋಚನೆ ಮಾಡ್ಬೇಡ, ನಾನು ಹೇಳಿ ಕರ್ಕೊಬತ್ತೀನಿ ನನ್ನ ಗಂಡನ್ನ. ನಾನು ಅಷ್ಟೇ ಚೆಕ್ಕ, ನಮ್ದಕ್ಕೆ ಗಂಡನ್ನ ಕರ್ಕೊಂಡು ಬಂದೇ ಬರ್ತೀನಿ. ಎಲ್ಲಾರ್ದು ಸೇರ್ಕೊಂಡು ಗೃಹ ಪ್ರವೇಶಗೆ ಮಾಡ್ಬಿಡೋಣ. ಆಯ್ತು ಕಣ್ರೆ. ನಾನಿನ್ನು ನಾಳೆ ಸಿಗ್ತೀನಿ. ನಾಳೆ ಎಲ್ಲ ಅಲ್ಲಿಗೆ ಬರ್ತೀರಲ್ಲ. ಮನೆ ಹತ್ರ ಬೇರೆ ಹೋಗಬೇಕು, ಅತ್ತೆ ಕಾಯ್ತಿರ್ತಾರೆ ಅನ್ಸುತ್ತೆ. ನಾನು ಹೋಗಿ ಬರ್ತೀನಿ. ಆಯ್ತು ಜಯಕ್ಕ, ಹೋಗ್ಬಿಡ್ ಬಾ. ರಾಮಣ್ಣನೂ ಕಾಯ್ತಿರ್ತಾರೆ ಪಾಪ, ಅಲ್ಲೂ ನೀನು ಸಮಯ ಕಳಿಬೇಕಲ್ಲ. ಆಯಿತು, ಮಕ್ಕಳು ತುಂಬ ವರ್ಷ ಆಯ್ತಲ್ಲ ಬಂದು. ನಿಮ್ಮ ಅತ್ತೆ ಅದೇನು ಭರ್ಜರಿ ಅಡುಗೆ ಮಾಡೋರೋ ಇವತ್ತು ಗೊತ್ತಿಲ್ಲ. ನಾನು ಆ ಕಡೆ ಹೋಗೋಕ್ಕೆ ಆಗಿಲ್ಲ. ಆಯಿತು, ಹೋಗ್ಬಾ. ಸರಿ ಆಯಿತು. ಶಿವು, ತುಂಬ ಹಠ ಮಾಡ್ತೀಯಂತೆ ನೀನು. ನೋಡು, ನಿಮ್ಮಮ್ಮಂಗೆ ತೊಂದರೆ ಕೊಡ್ಬೇಡ ಕಣೋ. ಅಯ್ಯೋ ಬಿಡ್ಜಾಯಕ್ಕ, ಅವ್ನು ಯಾವಾಗಲೂ ಇದ್ದಿದ್ದೇನೆ, ಅವನ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಭಾರಿ ತುಂಟ ಅವನು, ಕೃಷ್ಣ ಥರನೇ. ಇವ್ ನೋಡ್ದಾಗ್ಲೆಲ್ಲ ನನಗೆ ನಿನ್ನ ಮಗ ಕೃಷ್ಣನೇ ನೆನಪಾಗ್ತಾನೆ. ಸುಮ್ಮನೆ ಎಗರಾಡ್ತಿರ್ತೀನಿ ಅಷ್ಟೇ ಅವನ ಮೇಲೆ. ಮಕ್ಕಳು ಈ ವಯಸ್ಸಲ್ಲಿ ತುಂಡುತನ ಮಾಡಿದೆ, ಇನ್ನು ಯಾವ ವಯಸ್ಸಲ್ಲಿ ಮಾಡ್ತಾರಲ್ವಾ? ಹ್ಞೂ ಅದು ನಿಜನೇ. ಸರಿ ಬರಲಾ? ಹ್ಞೂ 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 ಆಯ್ತು, ಹೋಗ್ಬಾ. ಅಮ್ಮ, ಇದೇನಾ ಅಪ್ಪ ಇರೋ ಮನೆ? ಹೂನು ಕೃಷ್ಣ, ಇದೇನೆ. ಅಮ್ಮ, ನಾವಿಲ್ಲಿ ಬಂದು ತುಂಬ ವರ್ಷ ಆಯ್ತಲ್ಲ, ನನಗೆ ಅಷ್ಟಕ್ಕಷ್ಟು ನೆನಪೇ ಇಲ್ಲ ಕಣಮ್ಮ. ಅರ್ಧಂಬರ್ಧ ನೆನಪು, ಇಲ್ಲಿಗೆ ಬಂದಂಗೆನೆ. ಅವಾಗೆಲ್ಲ ನೀವು ಚಿಕ್ಕವರಲ್ವಾ, ಅದಕ್ಕೆ. ಇರಿ ಕರಿತೀನಿ. ಅತ್ತೆ ಅತ್ತೆ. ಅಗಳೇ, ಜಯವನ್ ವಾಯ್ಸು. ಜಯವ ಬಂದ್ಲು ಅಂತ ಕಾಣ್ತದೆ, ಮಕ್ಕಳೆಲ್ಲ ಬಂದಿರಬೇಕು. ಜಯವ, ಬಾರ ಒಳಗಡೆ. ಯಾಕಿಲ್ಲ ನಿಂತ್ಕೊಂಡ್ಬಿಟ್ಟೆ? ನೀನು ಒಳ್ಳೆ ಕರೀತಿದ್ಯಲ್ಲ ಆಚೆಯಿಂದ ಒಳಗೆ ಬರೋದು ಬಿಟ್ಟು. ಬರ್ರಿ ಬರ್ರಿ, ಒಳಗಡೆ ಬರ್ರಿ. ಈಚೆ ನಿಂತ್ಕೊಂಡಿದ್ದೀರಲ್ಲ, ಬರ್ರೋ ಮೊಮ್ಮಕ್ಳೇ, ಮೊಮ್ಮಕ್ಳೇ ಬರ್ರಿ ಬರ್ರಿ. ಇದೆ ನಿಮ್ಮ ಅಪ್ಪನ ಮನೆ, ನಿಮ್ಮ ಅಜ್ಜಿ ಮನೆ. ಬರ್ರಿ ಒಳಗಡೆ ಬರ್ರಿ. ಅರೆ, ಯಾಕೋ ಹಿಂಗೆ ಕೂತ್ಕೊಂಡ್ಬಿಟ್ರಿ? ಎದೊಳೆ, ಯಾಕೆ ಹಿಂಗೆ ಬಂದ ತಕ್ಷಣ ಕೂತ್ಕೊಂಡ್ರಿ? ಇಲ್ಲಿ ಬಿಡವ, ಮಕ್ಕಳು ಸುಸ್ತಾಗವೆ ಅಂತ ಕಾಣ್ತದೆ. ಕುತ್ಕೊಳ್ಳಿ ಬಿಡು, ಇದೇನು ಬೇರೆಯವ್ರ ಮನೆನಾ? ಹಂಗೇನಿಲ್ಲ, ಅವ್ರ ಮನೆ, ಅವ್ರು ಇಷ್ಟ ಬಂದಂಗಿರ್ಲಿ. ನಾನೇನು ಅನ್ನಕ್ಕೆ ಹೋಗಲ್ಲ. ಅದು ಹಂಗಲ್ಲತ್ತೆ, ದೊಡ್ಡವ್ರ ಮುಂದೆ ಚಿಕ್ಕವ್ರು ಕುತ್ಕೊಳ್ಳೋದು ಅಂತ. ಅಯ್ಯೋ ಬಿಡವ, ನಮ್ಮ ಮನೆ ಹುಡುಗರು ಯಾವ ದೊಡ್ಡವರು ಯಾವ ಚಿಕ್ಕವರು ಹೇಳು, ನಮ್ಮ ಪ್ರೀತಿನೇ ಎಲ್ಲದಕ್ಕಿಂತ ದೊಡ್ಡದು. ಹೊಟ್ಟೆ ಹಸ್ತಿರ್ತೀರೇನೋ, ಬಿಸಿ ಬಿಸಿಯಾಗಿ ಅಡುಗೆ ಮಾಡಿದ್ದೀನಿ, ಕುತ್ಕೊಳ್ರಿ, ತಗೋಬತ್ತೀನಿ. ಅಯ್ಯೋ ಬೇಡತ್ತೆ, ನಾವು ಆಮೇಲೆ ಊಟ ಮಾಡೋಣ. ಬರ್ತಾ ಊಟ ಮಾಡ್ಕೊಂಡೇ ಬಂದ್ವಿ. ಹೇಗಿದ್ದೀರಾ? ಆರೋಗ್ಯ ಹೇಗಿದೆ? ನಿಮಗೆ ಮಂಡಿ ನೋವು ಅಂತ ಹೇಳ್ತಿದ್ರಿ ಇವರು, ಇವಾಗ ಪರವಾಗಿಲ್ವಾ? ಈಗ ಒಂಚೂರು ಪರವಾಗಿಲ್ಲ ಕಣವ, ವಯಸ್ಸಾಯ್ತಲ್ಲ. ಅದಕ್ಕೇನೆ, ಏನು ಮಾಡೋಕ್ಕಾಗಲ್ಲ ವಯಸ್ಸಾದ್ಮೇಲೆ. ಈಗಲಾಗಲೂ ಬಿದ್ದೋಗೋ ಜೀವ ಆದಮೇಲೆ ಆ ನೋವು ಈ ನೋವು ಬಂದೇ ಬರ್ತದೆ, ಏನು ಮಾಡೋಕ್ಕಾಗ್ತದೆ ಹೇಳು. ಅದಕ್ಕೆ ಮುಲಾಮ್ ಬರುತ್ತೆ ಅತ್ತೆ, ನಾನು ಇನ್ನೊಂದ್ಸತಿ ತಂದ್ಕೊಡ್ತೀನಿ ರೀ. ಅದನ್ನು ಹಚ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಅಂದಂಗೆ ಅವ್ರು ಎಲ್ಲೋದ್ರತ್ತೆ, ಕಾಣಿಸ್ತಾ ಇಲ್ಲ? ರಾಮಣ್ಣನ? ಅದೇ ಕಣವ, ಊಟದ ವ್ಯವಸ್ಥೆ ಮಾಡ್ಬೇಕಲ್ಲ ನಾಳೆ, ಅದಕ್ಕೆ ಭಟ್ರಿಗೆ ಹೇಳಕ್ಕೆ ಹೋಗೋನೆ. ಹಂಗೆ ಹುಡುಗರಿಗೆ ಏನಾದ್ರು ತಿಂಡಿ ತಗೋಬತ್ತೀನಿ ಅಂತ ಹೋದ. ಇನ್ನೇನು ಬಂದ್ಬಿಡ್ತಾನಿರವ. ಒಂದಂಗೆ ನಾಳೆ ಬೆಳಗ್ಗೆಗೆ ಎಷ್ಟೊತ್ತಿಗೆ ಪೂಜೆ ಇವೆಲ್ಲ? ಅತ್ತೆ ಬೆಳಗ್ಗೆ ಒಂದು 8 ಗಂಟೆಗೆ ಎಲ್ಲರಿಗೂ ಹೇಳಿದ್ದೀನಿ. ಬರ್ತಾ ಗಿರ್ಜಿಗೂ ಬಾನಗೂ ಹೇಳ್ಬಿಟ್ಟೆ ಬಂದೆ. ಆಮೇಲೆ ಸಿಕ್ತವ್ರಿಗೆಲ್ಲ ಹೇಳಿದ್ದೀನಿ, ನೀವು ಊರವ್ರಿಗೆಲ್ಲ ಹೇಳ್ಬಿಡಿ. ಆಯ್ತು ಹೇಳವ, ನಾನು ಹೇಳಿದ್ದೀನಿ, ಕೆಲವ್ರಿಗೆ ಹೇಳ್ಬೇಕು, ಹೇಳ್ಬಿಡ್ತೀನಿ ಬಿಡು. ಮನೇನ ಚೆನ್ನಾಗಿ ಕಟ್ಟಿದ್ಯಾ ಅಂತ ಹೇಳ್ತಿದ್ರು ಊರಿನ ಜನ. ನಾನು ಆ ಕಡೆಗೆ ಬರೋಕ್ಕೆ ಆಗಲಿಲ್ಲ. ಇರಲಿ ಬಿಡಿ ಅತ್ತೆ, ನಾಳೆ ಹೆಂಗೋ ಹೋಗ್ತೀವಲ್ಲ, ಇನ್ಮೇಲೆ ಎಲ್ಲರೂ ಅಲ್ಲೇ ಒಟ್ಟಿಗೆ ಇರೋಣ. ಹಳೇದೆಲ್ಲ ಮರ್ತು ಬಿಡೋಣ ಅಷ್ಟೇ. ಜೇವ, ನಿನ್ನ ಬಾಯಲ್ಲಿ ಮಾತು ಬರಲಿ ಅಂತ ಕಾಯ್ತಿದ್ದೆ. ಮನ್ಸಿಗೆ ಭಾಳ ಸಂತೋಷ ಆಯ್ತು ಕಣವ, ಸಂತೋಷ ಆಯ್ತು. ಆಯ್ತು ಹೇಳವ, ಬಂದು ಅಲ್ಲೇ ಇರ್ತೀವಿ. ಈ ಮನೇನ ರಾಮಣ್ಣ ಬಾಡಿಗೆ ಕೊಡೋಣ ಅಂತ ಹೇಳೋನೆ, ಕೊಟ್ಬಿಟ್ಟು ಹೊತ್ಲಾಗೆ ಬಂದ್ಬಿಡ್ತೀವಿ ಬಿಡು. ಆಯ್ತತ್ತೆ, ಹಾಗೆ ಮಾಡಿ. ನಾನು ನಿಮಗೆ ಅಂತ ಸೀರೆ ತಗೊಂಡಿದ್ದೀನಿ, ಮನೇಲಿದೆ. ಬೆಳಿಗ್ಗೆ ಬೇಗ ಬಂದ್ಬಿಡಿ ಇವ್ರ ಜೊತೆಗೆ, ಅಲ್ಲಿ ಬಂದಮೇಲೆ ಉಡ್ಕೊಳ್ಳೋರಂತೆ. ಆಮೇಲಿಂದ ಶಕುಂತ್ಲಾಗೂ ಹೇಳ್ಬಿಡಿ ಅತ್ತೆ. ಅವಳು ಗೊತ್ತಿಲ್ದೇನೋ ಗೊತ್ತಿದ್ದೋ ತುಂಬ ಸರಿ ಬೇಜಾರು ಮಾಡಿದ್ದಾಳೆ. ಅದನ್ನೆಲ್ಲ ಇವಾಗ ನಾನು ಮನಸ್ಸಲ್ಲಿ ಇಟ್ಕೊಳಕ್ಕಾಗಲ್ಲ. ಅವಳನ್ನು ಕರೀರಿ. ಎಷ್ಟೊಳ್ಳೆ ಮನ್ಸವ ನಿಂದು. ರಾಮಣ್ಣನು ಹೇಳ್ದ ಕರಿಯಮ್ಮ ಅಂತ. ಆಮೇಕಿಂದ ಗಿರ್ಜಿತ ಫೋನ್ ಇಸ್ಕೊಂಡು ಹೇಳ್ತೀನಿ ಬಿಡು. ಅಯ್ಯೋ ನಾನು ನೋಡು ಮರ್ತೇ ಹೋದೆ, ಹೋಗಿ ಪಾಯಸ ತಗೊಂಬರ್ತೀನಿ. ಹುಡುಗರಿಗೆ ಸ್ವೀಟ್ ಇಷ್ಟ ಅಂದ್ಬಿಟ್ಟು ಪಾಯಸ ಮಾಡಿದೆ. ಸರಿ ಅತ್ತೆ. ಅಮ್ಮ, ಈ ಅಜ್ಜಿ ಎಷ್ಟು ಚೆನ್ನಾಗಿ ಮಾತಾಡ್ಸ್ತಾರಲ್ಲ. ಅಮ್ಮ, ಅಜ್ಜಿ ತುಂಬ ಬದಲಾಗಿದ್ದಾರಲ್ಲ? ಹೌದು ಲಕ್ಷ್ಮಿ, ಬದಲಾಗಿದ್ದಾರೆ. ಒಳ್ಳೇದೇ ಅಲ್ವಾ? ನೋಡಿ, ಪಾಯಸ ತಿನ್ಬಿಟ್ಟು ಅಪ್ಪ ಬಂದ ಕೂಡಲೇ ಹೊರಟ್ಬಿಡೋಣ. ಬೆಳಗ್ಗೆಗೆ ಗೃಹ ಪ್ರವೇಶ ಅಲ್ವಾ, ಇನ್ನೂ ಏನೇನೋ ರೆಡಿ ಮಾಡ್ಕೋಬೇಕು ನಾನು. ಬೆಳಗ್ಗೆಗೆ ಅಪ್ಪನೂ ಅಜ್ಜಿ ಬರ್ತಾರೆ. ಆಯ್ತಮ್ಮ, ತಗಡ್ರವ ತಿನ್ರಿ. ಹೆಂಗೈತೆ ನೋಡ್ರಿ, ಸ್ವೀಟು ಕಮ್ಮಿ ಆಗಿದ್ದದೋ ಹೆಚ್ಚಾಗಿದ್ದದೋ ಗೊತ್ತಾಗ್ತಾ ಇಲ್ಲ. ನೋಡಿ ಒಂಚೂರು ಹೆಚ್ಚಾಗಿ ಹಾಕಿದ್ದೀನಿ. ಹುಡುಗರು ತಿಂತೀರಲ್ವಾ? ಹ್ಞೂ ಅಜ್ಜಿ ತಿಂತೀವಿ.
ತಾಳವ ಜಯವ ತಿಂತಗ. ಯಾಕವ ಯಾಕೆ ಹಿಂಗೆ ನೋಡ್ತಿದ್ದೆ? ಅಲ್ಲ ಅತ್ತೆ, ಒಂದು ಕಾಲದಲ್ಲಿ ಒಂದು ಟೈಮಲ್ಲಿ ನೀವು ನನಗೆ ಹೀಗೆಲ್ಲ ಅಂತ ಇದ್ರಲ್ಲ, ಅದು ನೆನಪಾಯ್ತು. ಈಗ ನೋಡ್ರಿ ಎಷ್ಟೊಂದು ಬದಲಾಕಿದ್ದೀರಾ. ನನಗೆ ನೀವು ಅಡುಗೆ ಮಾಡ್ಕೊಬಂದು ಕೊಡ್ತಾ ಇದ್ದೀರಾ. ಹಂಗೆ ಕಣವ, ಕಾಲಕ್ಕೆ ತಕ್ಕಂಗೆ ದೇವರೇ ಬದಲಾಯಿಸ್ತಾನೆ. ಮಾಡಿದ ಪಾಪಗಳು ಕೊಳಕಬೇಕಲ್ಲ. ಎಷ್ಟೆಲ್ಲ ಅಯ್ಯೋ ಅನ್ಸ್ಬಿಟ್ಟಿದ್ದೀನಿ ನಾನು ನಿಂಗೆ. ಇಷ್ಟು ಮಾಡಿಲ್ಲ ಅಂದರೆ ಹೆಂಗೆ ಹೇಳು? ತಗ ಅದೆಲ್ಲ ಮನಸ್ಸಿಗೆ ಇಟ್ಕೊಂಬೇಡ, ತಗ ತಿನ್ನು. ನೀವು ತಿಂದ್ರತ್ತೆ? ಇಲ್ಲ ಕಣವ, ನಾನು ಹೆಚ್ಚಾಗಿ ಸ್ವೀಟ್ ತಿನ್ನಲ್ಲ. ಅಡುಗೆ ಮಾಡಿದ್ದೀನಿ, ಊಟ ಮಾಡೋಣ. ಇವ್ರು ತಗೊಳ್ರಿ, ಪಾಯಸ ತಿನ್ನಿರಿ. ರಾಮಣ್ಣ ಬಂದಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಳ್ಳೋಣ ಊಟಕ್ಕೆ. ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ಹೇಗಿದೆ? ನಾನು ಇವಾಗ ಅತ್ತೆ ಮನೆಗೆ ಬಂದಿದ್ದೀನಿ. ನಮ್ಮ ಅತ್ತೆ ನೋಡಿ ನನಗೋಸ್ಕರ, ನನ್ನ ಮಕ್ಕಳಿಗೋಸ್ಕರ ಪಾಯಸ ಮಾಡಿಕೊಟ್ಟಿದ್ದಾರೆ. ಎಷ್ಟು ಬದಲಾಗಿದ್ದಾರಲ್ಲ. ಈ ಥರ ಬದಲಾವಣೆ ಆದರೆ ಎಷ್ಟು ಖುಷಿಯಾಗಿರುತ್ತೆ, ಎಷ್ಟು ಸಂತೋಷವಾಗಿರ್ಬೋದು. ಎಲ್ಲ ಅತ್ತೆ ಸೊಸೆದಿರು ಇದೇ ರೀತಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ. ಸರಿ ಫ್ರೆಂಡ್ಸ್, ಹಾಗೆ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಫ್ರೆಂಡ್ಸ್, ಇನ್ನೊಂದು ಹೊಸ ಚಾನಲ್ನ ಶುರು ಮಾಡಿದ್ದೀನಿ, NM ಕನ್ನಡ ಸ್ಟೋರೀಸ್ ಅಂತ. ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಕಮ್ಯುನಿಟಿ ಪೋಸ್ಟ್ ಮಾಡಿದ್ದೆ, ತುಂಬ ಜನ ನೋಡಿಲ್ಲ. ಅದರಲ್ಲಿ ಬೇರೆ ರೀತಿ ಕಾರ್ಟೂನ್ ಸ್ಟೋರಿನ ಹಾಕ್ತಾ ಇದ್ದೀನಿ. ಈಗಾಗಲೇ 2 ವಿಡಿಯೋ ಹಾಕಿದ್ದೀನಿ. ಒಂದು ಸ್ಟೋರಿ ಸಾವಿನ ನಂತರವೂ ತಾಯಿಯ ಪ್ರೀತಿ ಅಂತ, ಇನ್ನೊಂದು ಸ್ಟೋರಿ ಬಂದ್ಬಿಟ್ಟು ಹಾರರ್ ಸ್ಟೋರಿ ಹಾಕಿದ್ದೀನಿ. ಟ್ರೈಲರ್ ಮಾತ್ರ ಹಾಕಿದ್ದೀನಿ, ನೋಡಿ ಮಿಸ್ ಮಾಡ್ಕೋಬೇಡಿ. ಆ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ. ಇವತ್ತು ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗ್ತೀರಾ ಆ ಚಾನಲ್ಗೆ ಅಂತ ನಾನು ನೋಡ್ತಿರ್ತೀನಿ. ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ. ಎಲ್ಲರಿಗೂ ಬಾಯ್.